ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮನೆಯಲ್ಲೇ ಇರುವಂತಹ ಗೆರಟೆ ಈ ರೀತಿ ಎಲ್ಲ ಉಪಯೋಗಿಸಿ ನೋಡಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಬನ್ನಿ, ನಾನು ಮೊದಲೊಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು ಸ್ವೀಟ್ ಮಾಡ್ತಾ ಇರೋದು. ಅದಕ್ಕೆ ಅರ್ಧ ಕಪ್ ನೀರು, 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕೊಂಡು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಸಕ್ಕರೆ ಎಲ್ಲ ಕರಗುತ್ತೆ. ನೋಡಿ, ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ಲೈಮ್ ಜ್ಯೂಸ್, ನಿಂಬೆ ರಸ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ ನೋಡಿ, ಅರ್ಧ ತಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಸಕ್ಕರೆ ಚೆನ್ನಾಗಿ ಗಟ್ಟಿ ಆಗುವಾಗ ಕೆಲವೊಂದ್ಸಲ ಅಲ್ಲಲ್ಲಿ ಗಟ್ಟಿ ಆದ ತರ ಆಗುತ್ತೆ, ಅಂದ್ರೆ ಕ್ರಿಸ್ಟಲೈಸ್ಡ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇರೋದು. ನೋಡಿ, ಈ ರೀತಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದು ಕುದಿಲಿ, ಅಂದ್ರೆ ಸ್ವಲ್ಪ ಪಾಕ ಬರ್ಬೇಕು ಇದು. ನೋಡಿ, ಇವಾಗ ಸಕ್ಕರೆ ಎಲ್ಲ ಕುದಿ ಬಂದು ರೆಡಿ ಆಗಿದೆ. ನೋಡಿ, ಈ ರೀತಿ ಮುಟ್ಟುವಾಗ ಸ್ವಲ್ಪ ಅಂಟಾದ ರೀತಿ ಇರ್ಬೇಕು. ಕರೆಕ್ಟ್ ಒಂದೆಳೆ ಪಾಕ ಅಲ್ಲ, ಜಸ್ಟ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇರ್ಬೇಕು. ನೋಡಿ, ಈ ರೀತಿ. ಜಾಸ್ತಿ ಆದ್ರೆ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಮುಟ್ಟುವಾಗ ಸ್ವಲ್ಪ ಅಂಟಾಗೋ ರೀತಿ ಇರ್ಬೇಕು. ನೋಡಿ, ಕರೆಕ್ಟ್ ಆಗಿದೆ. ಇವಾಗ ಸಾಕು. ನಾನು ಇದನ್ನ ಸ್ಟವ್ ಆಫ್ ಮಾಡಿಡ್ತಾ ಇದ್ದೀನಿ. ನಮ್ಮ ಸಕ್ಕರೆ ಪಾಕ ಇಲ್ಲಿ ರೆಡಿ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಬೌಲ್ ತಗೊಂಡಿದ್ದೀನಿ. ನೋಡಿ, ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಏನೆಲ್ಲ ಹಾಕಿದ್ದೀನಿ ಅಂತ ಹೇಳ್ತೀನಿ. ಮೊದಲು ನೋಡಿ, ನಾನು ಈ ಕಪ್ 1 ಕಪ್ ಅಲ್ಲಿ 250 ml ಕಪ್ಪಲ್ಲಿ 1 ಕಪ್ ಮೈದಾ ಹಾಕೊಂಡಿದ್ದೀನಿ. ನೋಡಿ, ಮೈದಾ ಮೊದಲು ಇದಕ್ಕೆ ಹಾಕೊಂಡಿದ್ದೀನಿ. ಆಮೇಲೆ ಟೇಬಲ್ ಸ್ಪೂನ್ ತಗೊಂಡಿರೋದು 4 ಟೇಬಲ್ ಸ್ಪೂನ್ ಅಲ್ಲಿ ಕಾರ್ನ್ ಫ್ಲೋರ್ ಕೂಡ ಇದಕ್ಕೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬೇಕಿಂಗ್ ಸೋಡಾ. ನೋಡಿ, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಫುಡ್ ಕಲರ್ ಹಾಕೊಂಡಿದ್ದೀನಿ. ಅದು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅರಶಿನ ಹುಡಿ ಎಲ್ಲ ಹಾಕೋಬಹುದು. ನೋಡಿ, ಸಾಕು. ಇನ್ನಿದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಬೇಕಿದ್ರೆ. ಅದ್ರ ಬದಲು ನಾನು ಮೊಸರು ಹಾಕ್ತಾ ಇದ್ದೀನಿ. 1/4 ಕಪ್ ಮೊಸರು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಮೊದ್ಲೊಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಮೊಸರು ಹಾಕಿದ್ರು ಆಗ್ಬೋದು. ನೋಡಿ, ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರು ಸೇರಿಸ್ಬೇಕು. ಒಮ್ಮೆಲೆ ಸೇರಿಸ್ಬೇಡಿ. ನೋಡಿ, ಅದೇ ಮೊಸರು ಹಾಕಿದ ಕಪ್ಪಲ್ಲೇ ಮೊದಲು 1/4 ಕಪ್ ಹಾಕೊಂಡಿದ್ದೀನಿ. ನೋಡ್ಕೊಂಡು ಸೇರಿಸಿದ್ರೆ ಇದು ಕರೆಕ್ಟ್ ಹೇಳ್ತೀನಿ. ಪುನಃ 1/4 ಕಪ್, ಅಂದ್ರೆ ಇವಾಗ ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಪುನಃ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ರೀತಿ. ನೋಡಿ, ಇವಾಗ್ಲೂ ಗಟ್ಟಿ ಇದೆ. ಪುನಃ 1/4 ಕಪ್, ಇವಾಗ 3/4 ಕಪ್ ನೀರು ತಗೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ತರ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಸ್ವಲ್ಪ ಗಟ್ಟಿ ಇದೆ, ದಪ್ಪ ಇದೆ ನೋಡಿ ನಮ್ಮ ಹಿಟ್ಟು. ಅದಕ್ಕೋಸ್ಕರ ಇನ್ನು 1/4 ಕಪ್ ಬೇಡ, ನಾನು 1 ಟೇಬಲ್ ಸ್ಪೂನ್ ನೀರು ಹಾಕ್ತಾ ಇದ್ದೀನಿ. 3/4 ಕಪ್ ಮತ್ತು 1 ಟೇಬಲ್ ಸ್ಪೂನ್ ನೀರು ಹಾಕೊಂಡಿದ್ದೀನಿ. ನೋಡಿ, ಇವಾಗ ಕರೆಕ್ಟ್ ಆಗಿ ಬಂದಿದೆ. ನೋಡಿ, ಸರಿಯಾಗಿದೆ. ನೋಡಿ, ಅಂದ್ರೆ ನಮ್ಮ ದೋಸೆ ಹಿಟ್ಟೆಲ್ಲ ಇದೆಯಲ್ಲ ಅದೇ ರೀತಿ ಇರಬೇಕು. ನಾನು ನೋಡಿ ಸೌಟಲ್ಲಿ ಹಾಕ್ಬಿಟ್ಟು ಕರೆಕ್ಟ್ ನಾನು ತೋರಿಸ್ತೀನಿ. ನೋಡಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ವಾ, ಆ ರೀತಿ ಇರಬೇಕು. ನೋಡಿ, ಈ ರೀತಿ ಮೇಲಿಂದ ಕೆಳಗೆ ಬೀಳುವಾಗ ಕರೆಕ್ಟ್ ಬೀಳುವ ತರ ಇರಬೇಕು, ಅಲ್ಲಲ್ಲಿ ಸ್ಟಾಪ್ ಆಗ್ಬಾರ್ದು. ನೋಡಿ, ಈ ರೀತಿ ಕರೆಕ್ಟ್ ಆಗಿದೆ. ನಮ್ಮ ಹಿಟ್ಟು ಕೂಡ ಇಲ್ಲಿ ರೆಡಿ ಆಗಿದೆ. ಸಾಕು. ಆಮೇಲೆ ನಮಗೆ ಬೇಕಾಗಿರೋದೊಂದು ಗೆರಟೆ. ಎಲ್ಲರ ಮನೆಯಲ್ಲಿರುವಂತಹ ಒಂದು ಸಾಮಗ್ರಿ ಇದು. ನೋಡಿ, ಅದು ತೂತಾಗಿರುವಂತಹ ಗೆರಟೆ ತಗೋಬೇಕು, ಕ್ಲೀನ್ ಮಾಡಿಬಿಟ್ಟು ತಗೋಬೇಕು. ನೋಡಿ, ಈ ರೀತಿ. ಅಂದ್ರೆ ನಾನಿಲ್ಲಿ ಮಾಡ್ತಾ ಇರೋದು ಜಿಲೇಬಿ ಮಾಡ್ತಾ ಇರೋದು ನಮ್ಮ ಗೆರಟೆ ಉಪಯೋಗಿಸಿ ಮಾಡ್ತಾ ಇರೋದು. ನೋಡಿ, ಈ ರೀತಿ. ಅದ್ರಲ್ಲಿ ಯಾವ ರೀತಿ ಮಾಡುದಂದ್ರೆ, ನೋಡಿ, ಈ ರೀತಿ ಬೆರಳು ಹಿಡ್ಕೋಬೇಕು ಮೊದಲು ಅದರ ತೂತಿಗೆ, ಗೆರಟೆಯ ತೂತಿಗೆ. ಆಮೇಲೆ ಅದರಲ್ಲಿ ಹಿಟ್ಟು ಈ ರೀತಿ ತುಂಬಿಸ್ಬೇಕು ಫುಲ್ ಆಗಿ. ನೋಡಿ, ಫುಲ್ ಆಗಿ ತುಂಬಿಸ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ನಮ್ಮ ಕೈ ಬೆರಳನ್ನ ತೆಗ್ದ್ಬಿಟ್ಟು ನೋಡಿ, ಈ ರೀತಿ ನಮ್ಮ ಜಿಲೇಬಿ ಮಾಡೋದು, ಎಣ್ಣೆಯಲ್ಲಿ ಫ್ರೈ ಮಾಡೋದು. ಅಂದ್ರೆ ಜಿಲೇಬಿ ತುಂಬಾ ಸುಲಭವಾಗಿ ಗೆರಟೆ ಉಪಯೋಗಿಸಿ ಮಾಡ್ಬೋದು. ನೋಡಿ, ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಮಾಡ್ಬಿಟ್ರೆ ಆಯ್ತು. ಎಣ್ಣೆ ತಗೊಳ್ಳುವಾಗ ಸ್ವಲ್ಪ 1/4 ಭಾಗದಷ್ಟು ಎಣ್ಣೆ ತಗೋಬೇಕು. ಯಾಕಂದ್ರೆ ಇದು ತಳ ಭಾಗಕ್ಕೆ ಅಂಟಬಾರ್ದು. ನಾವು ಫ್ರೈ ಮಾಡುವಾಗ ಅಂಟಿರೋದು ಫ್ಲಾಟ್ ಆಗಿ ಬರುತ್ತೆ, ಉಬ್ಬಿ ಬರಲ್ಲ. ನೋಡಿ, ಸಾಕು. ಇನ್ನು ಅದು 2 ಬದಿ ಕೂಡ ಫ್ರೈ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಸುಲಭವಾಗಿ ನಮ್ಗೆ ಗೆರಟೆ ಉಪಯೋಗಿಸಿ, ಇಲ್ಲ ಅಂದ್ರೆ ಅದಕ್ಕಿರುವ ಕಪ್ ಬಾಟ್ಲ್ ಎಲ್ಲ ಹುಡ್ಕೊಂಡು ನಾವು ಮಾರ್ಕೆಟ್ ಎಲ್ಲ ತಿರುಗಾಡ್ಬೇಕಾಗುತ್ತೆ. ಆ ತರ ಏನ್ ಬೇಡ, ಎಲ್ಲರ ಮನೆಯಲ್ಲಿರುವಂತಹ ಗೆರಟೆ ಉಪಯೋಗಿಸಿ ಮಾಡೋದು ಇದು. ಅಂದ್ರೆ ನಂಗೊಂದು ಕಮೆಂಟ್ ಬಂದಿತ್ತು, ಗೆರಟೆ ಉಪಯೋಗಿಸಿ ಯಾವ ರೀತಿ ಜಿಲೇಬಿ ಮಾಡೋದು ತೋರಿಸಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ
ವಿಡಿಯೋ ಮಾಡಿದ್ದೀನಿ ನೋಡಿ. ಇವಾಗ ಫ್ರೈ ಎಲ್ಲ ಆಗಿದೆ, ನಾನು ಇದನ್ನ ತೆಗಿತಾ ಇದ್ದೀನಿ. ಇನ್ನು ಇದನ್ನ ನೇರವಾಗಿ ನಮ್ಮ ಶುಗರ್ ಸಿರಪ್ಗೆ ಹಾಕೋಬೇಕು ನೋಡಿ. ಈ ರೀತಿ ಬಿಸಿ ಬಿಸಿಯಾಗಿ ಎಣ್ಣೆಯಿಂದ ತೆಗೆದೇ ನೇರವಾಗಿ ಹಾಕೋಬಹುದು ನೋಡಿ. ಈ ರೀತಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಸಿರಪ್ ಎಲ್ಲ ನಮ್ಮ ಈ ಜಿಲೇಬಿಗೆ ಹಿಡಿಬೇಕು. ಅಂದ್ರೆ ನಾವಿವಾಗ ನೆಕ್ಸ್ಟ್ ಸೆಟ್ ಜಿಲೇಬಿ ಮಾಡುವಷ್ಟು ಹೊತ್ತು ಇದನ್ನ ನಾವು ಇದರಲ್ಲಿ ಮುಳುಗಿಸಿಡ್ಬೇಕು. ಅವಾಗ ಅದು ಕರೆಕ್ಟ್ ಆಗಿ ಸಿರಪ್ ಅಂದ್ರೆ ನಮ್ಮ ಪಾಕ ಎಲ್ಲ ಎಳ್ಕೊಂಡು ಕರೆಕ್ಟ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಹಾಕುವಾಗ ಇದನ್ನು ತೆಗ್ದ್ರಾಯ್ತು ನೋಡಿ. ಇವಾಗ ನೆಕ್ಸ್ಟ್ ಸೆಟ್ ನಾನು ಇವಾಗ ಮಾಡ್ತಾ ಇದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಸುಲಭವಾಗಿ, ಅಂದ್ರೆ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರ್ಬೇಕು, ಹಾಗಿದ್ರೆ ಮಾತ್ರ ಈ ರೀತಿ ಬೀಳ್ಬಹುದು. ಅದು ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಆಯ್ತು ನೋಡಿ. ಸಾಕಾಗುವಾಗ ಬೆರಳಿಡ್ಕೊಂಡ್ರೆ ಆಯ್ತು ನೋಡಿ. ಇವಾಗ ಇದನ್ನ ತೆಗಿತಾ ಇದ್ದೀನಿ. ಇವಾಗ ಅದು ರೆಡಿ ಆಗಿದೆ, ಫ್ರೈ ಎಲ್ಲ ಆಗಿ ರೆಡಿ ಆಗಿದೆ ನೋಡಿ. ಇದನ್ನೆಲ್ಲ ತೆಗಿತಾ ಇದ್ದೀನಿ. ನಮ್ಮ ಜಿಲೇಬಿ ಇಲ್ಲಿ ರೆಡಿ ಆಗಿದೆ ನೋಡಿ. ಪಾಕ ಎಲ್ಲ ಎಳ್ಕೊಂಡು ಒಳ್ಳೆ ಜ್ಯೂಸಿ ಆಗಿರುವಂತಹ ಜಿಲೇಬಿ. ಇದನ್ನೆಲ್ಲ ತೆಗಿತಾ ಇದ್ದೀನಿ ನಾನು ನೋಡಿ. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಮಾಡಿರೋದು, ನಿಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಮಾಡ್ಬೋದು. ಫುಡ್ ಕಲರ್ ಹಾಕ್ಬಿಟ್ಟು, ಇಲ್ಲ ಅಂದ್ರೆ ಅರಿಶಿನ ಹುಡಿ ಹಾಕೋಬಹುದು. ಹೆಲ್ದಿಯಾಗಿ ಮಾಡ್ತಿದ್ರೆ ಆ ರೀತಿನೂ ಮಾಡ್ಬೋದು ನೋಡಿ. ಈ ರೀತಿ ತೆಗಿತಾ ಇದ್ದೀನಿ. ಇವಾಗ ಫ್ರೈ ಮಾಡಿದಂತಹ ಜಿಲೇಬಿಯನ್ನ ಪುನಃ ಇದಕ್ಕೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಂಡು ಬಂದ್ರೆ ಆಯ್ತು ನೋಡಿ. ಈ ರೀತಿ ಕರೆಕ್ಟ್ ಆಗಿ ಅಂದ್ರೆ ಅದು ಫ್ರೈ ಆಗುವಷ್ಟು ಹೊತ್ತು ಇದನ್ನ ಇದರಲ್ಲಿ ಇಟ್ರೆ ಸಾಕು ನೋಡಿ. ಈ ರೀತಿ ನೆನೆಸಿಟ್ರೆ ಆಯ್ತು. ಇದೇ ರೀತಿ ಎಲ್ಲ ರೆಡಿ ಮಾಡಿ ತರ್ತೀನಿ. ನಮ್ಮ ಜಿಲೇಬಿ ಎಲ್ಲ ರೆಡಿ ಆಗಿದೆ ನೋಡಿ. 2 ಬಟ್ಟಲಲ್ಲಿ ಫುಲ್ ಆಗಿದೆ. 1 ಕಪ್ ಮೈದಾದಲ್ಲಿ ನಾವು ಮಾಡಿರೋದು. ತುಂಬಾ ಜ್ಯೂಸಿ ಆಗಿರುತ್ತೆ. ಆಮೇಲೆ ನಾನಿಲ್ಲಿ ನಮ್ಮ ಚಾನಲ್ ಅಲ್ಲಿ ಮೈದಾ ಸಕ್ಕರೆ ಬಳಸದೆ ಯಾವ ರೀತಿ ಜಿಲೇಬಿ ಮಾಡೋದಂತಾನು ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ. ನಮ್ಮ ಜ್ಯೂಸಿ ಆಗಿರುವಂತಹ ಜಿಲೇಬಿ ಈ ರೀತಿಯಾಗಿದೆ ನೋಡಿ. ಅಂದ್ರೆ ಗೆರಟೆ ಉಪಯೋಗಿಸಿ ಮಾಡಿರುವಂತದ್ದು ನೋಡಿ. ಒಳ್ಳೆ ಸಾಫ್ಟ್ ಆಗಿ ಜ್ಯೂಸಿ ಆಗಿ ಬಂದಿದೆ. ಕರೆಕ್ಟ್ ನಮಗೆ ಗೆರಟೆ ಉಪಯೋಗಿಸಿ ಆ ಜಿಲೇಬಿ ಶೇಪ್ ಅಲ್ಲಿ ಮಾಡೋದಿಕ್ಕಾಗುತ್ತೆ ನೋಡಿ. ಒಳ್ಳೆ ಜ್ಯೂಸಿಯಾಗಿ ಬಂದಿದೆ. ಎಲ್ಲರಿಗೂ ಇಷ್ಟ ಆಗ್ಬೋದು ಈ ರೆಸಿಪಿ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ. ಅದೇ ರೀತಿ ಎಲ್ಲರ ಜೊತೆ ರೆಸಿಪಿ ವಿಡಿಯೋನ ಶೇರ್ ಮಾಡೋದಕ್ಕೂ ಮರಿಬೇಡಿ ನೋಡಿ. ಈ ರೀತಿ ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.